ಒಂದು ಕಡೆಗೆ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ಮತ್ತೊಂದು ಕಡೆಗೆ LPG ದರ ಏರಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಕೇಂದ್ರ ಸಚಿವರು. ಅಂತಾರಾಷ್ಟ್ರೀಯ ಮಟ್ಟದ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರ ಹಿನ್ನೆಲೆಯಲ್ಲಿ ಹೊರೆಯನ್ನು ಹೊರುವುದಕ್ಕೆ ನಾವು ತಯಾರಾಗಬೇಕಾಗಿದೆ. ಅದಕ್ಕಾಗಿ LPG ಬೆಲೆಗಳನ್ನು ಏರಿಕೆ ಮಾಡಲಾಗಿದೆ ಅಂತೇಳಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಮಂಡ್ಯದ VC ಫಾರ್ಮ್ನಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಈ ಹೇಳಿಕೆಯನ್ನ ನೀಡಿದ್ದಾರೆ. LPG ದರಗಳ ಏರಿಕೆಯನ್ನ ಅವರು ಸಮರ್ಥಿಸಿಕೊಂಡಿದ್ದಾರೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರತಕ್ಕಂಥ ಬೆಳವಣಿಗೆಗಳು ನೀವು ನೋಡ್ತಾ ಇದ್ದೀರಿ. ಅದರ ಹಿನ್ನೆಲೆಯಲ್ಲಿ ಹಲವಾರು ರೀತಿಯಲ್ಲಿ ಹೊರೆ ಇರ್ತಕ್ಕಂಥದ್ದಕ್ಕೆ ತಯಾರಾಗಬೇಕಾಯ್ತದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರತಕ್ಕಂಥ ಬೆಳವಣಿಗೆಗಳು ನೀವು ನೋಡ್ತಾ ಇದ್ದೀರಿ. ಅದರ ಹಿನ್ನೆಲೆಯಲ್ಲಿ ಹಲವಾರು ರೀತಿಯಲ್ಲಿ ಹೊರೆ ಇರ್ತಕ್ಕಂಥದ್ದಕ್ಕೆ ತಯಾರಾಗಬೇಕಾಯ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಎಲ್ಲರೂ ನೋಡ್ತಾ ಇದ್ದೀವಿ. ಅದರ ಹಿನ್ನೆಲೆಯಲ್ಲಿ ಈ ಥರ ಏರಿಕೆಗಳಾಗತ್ತೆ, ಹೊರೆ ಹೊರುವುದಕ್ಕೆ ನಾವೆಲ್ಲ ರೆಡಿ ಆಗಬೇಕು. ಹಾಗಾಗಿನೇ LPG ದರಗಳ ಏರಿಕೆಯನ್ನು ಮಾಡಲಾಗಿದೆ ಅನ್ನೋದು ಕುಮಾರಸ್ವಾಮಿ ಅವರ ಸಮರ್ಥನೆ. ಏನು ಸ್ಟ್ರೇಟ್ ಆಫ್ ಹರ್ಮುಜ್ ಬಂದ್ ಮಾಡಲಾಗಿದೆ, ಸದ್ಯ ಇರಾನ್ ಅದನ್ನು ಬಂದ್ ಮಾಡಿದೆ. ಈ ಕಾರಣದಿಂದ ಕಚ್ಚಾ ತೈಲದ ಬೆಲೆಯಲ್ಲಿ ಜಾಗತಿಕವಾಗಿ ಏರಿಕೆಯನ್ನು ಕಾಣ್ತಾ ಇದೆ. ಇದರ ಎಫೆಕ್ಟ್ ಭಾರತದ ಮೇಲೂ ಕೂಡ ಆಗತ್ತೆ. ಆದರೆ ನಮಗೆ ತೈಲದ ಕೊರತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಬಂದಿದೆ. ಹರ್ದೀಪ್ ಸಿಂಗ್ ಪುರಿ ಅವರು ಕೂಡ ನಮ್ಮಲ್ಲಿ ತೈಲದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಗ್ರಾಹಕರು ಯಾರೂ ಭಯ ಬೀಳೋದು ಬೇಡ, ತೈಲದ ಕೊರತೆ ನಮ್ಮಲ್ಲಿ ಇಲ್ಲ ಅನ್ನೋದು. ಆದರೆ ಅವರು ತೈಲ ಬೆಲೆ ಏರಿಕೆಯ ಬಗ್ಗೆ ಎಲ್ಲೂ ಇದುವರೆಗೂ ಪ್ರಸ್ತಾಪ ಮಾಡಿರಲಿಲ್ಲ. ಇದೀಗ LPG ಸಿಲಿಂಡರ್ಗಳ ದರಗಳನ್ನು ವಾಣಿಜ್ಯ ಸಿಲಿಂಡರ್ಗಳಲ್ಲಿ ಏರಿಳಿಕೆ ಆಗ್ತಾನೆ ಬಂದಿದೆ ಕಳೆದ ವರ್ಷ ಸಂಪೂರ್ಣವಾಗಿ. ಆದರೆ ಗೃಹ ಬಳಕೆಯ ಸಿಲಿಂಡರ್ಗಳೇನಿದೆ ಇದು ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಅಂದರೆ 2025ರ ಏಪ್ರಿಲ್ ತಿಂಗಳಲ್ಲಿ 50 ರೂಪಾಯಿ ಏರಿಕೆಯನ್ನು ಕಂಡಿತ್ತು. ಅದಾದ ಮೇಲೆ ಬಹುತೇಕ ಒಂದು ವರ್ಷ, ಮುಂದಿನ ತಿಂಗಳು ಏಪ್ರಿಲ್ ತಿಂಗಳು ಅದು ಬಂತು ಅಂದರೆ ಒಂದು ವರ್ಷ ಆಗೋಗುತ್ತೆ. ಈ ಒಂದು ವರ್ಷದಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಏರಿಕೆಯನ್ನು ಕಂಡಿರಲಿಲ್ಲ. ಕಳೆದ ವರ್ಷ ಏಪ್ರಿಲ್ನಲ್ಲಿ 50 ರೂಪಾಯಿ ಏರಿಕೆಯನ್ನು ಕಂಡಿದ್ದು ಬಿಟ್ಟರೆ ಅದಾದ ನಂತರ ಈಗ ಮತ್ತೊಮ್ಮೆ 60 ರೂಪಾಯಿಗಳಷ್ಟು ಏರಿಕೆಯನ್ನು ಮಾಡಿದ್ದಾರೆ. ದೆಹಲಿಯಲ್ಲಿ ಈಗ ಅದು 913 ರೂಪಾಯಿಗೆ ಏರಿಕೆಯನ್ನು ಕಂಡಿದೆ ಪ್ರತಿ 14.2 kgಯ ಸಿಲಿಂಡರ್. ಇದು ಗ್ರಾಹಕರಿಗೆ, ಜನಸಾಮಾನ್ಯರಿಗೆ ಖಂಡಿತವಾಗಿಯೂ ಜೇಬಿಗೆ ಹೊರೆಯಾಗುವಂಥದ್ದು, ಅವರ ಜೇಬಿಗೆ ಕತ್ತರಿ ಹಾಕುವಂತಹ ಒಂದು ನಡೆ. ಹೀಗಾಗಿ ಇದನ್ನು ವಿರೋಧಿಸಿ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿರೋದು. ಜನಸಾಮಾನ್ಯರಿಗೆ ತೊಂದರೆ ಆಗತ್ತೆ ಸಿಲಿಂಡರ್ ದರಗಳ ಏರಿಕೆಯಿಂದ ಅಂತ. ಆದರೆ ಈಗಿನ ಪರಿಸ್ಥಿತಿಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನೀವು, ಇದು ಅನಿವಾರ್ಯ ಅನ್ನೋದನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.